ಹೆಚ್ಎನ್ ವ್ಯಾಲಿ ನೀರಿನ ಅಕ್ರಮ ದುರ್ಬಳಕೆ, ಉದ್ಯಮಿ ವಿರುದ್ಧ ರೈತ ಸಂಘಟನೆಗಳ ಆಕ್ರೋಶ. ರಾಜ್ಯ ಸರ್ಕಾರ ಬರಪೀಡಿತ ಜಿಲ್ಲೆಗಳಾದ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗಳ ಅಂತರ್ಜಲ ಮಟ್ಟ ಹೆಚ್ಚಿಸುವ ಹಾಗೂ ಕೆರೆಗಳನ್ನು ತುಂಬಿಸುವ ಉದ್ದೇಶದಿಂದ ಜಾರಿಗೊಳಿಸಿರುವ ಮಹತ್ವದ ಹೆಚ್ಎನ್ ವ್ಯಾಲಿ ಏತ ನೀರಾವರಿ ಯೋಜನೆಯ ನೀರನ್ನು ಅಕ್ರಮವಾಗಿ ಬಳಸುತ್ತಿರುವ ಆರೋಪ ಕೇಳಿಬಂದಿದೆ. ಸುಮಾರು ಅರ್ಧ ಎಕರೆ ಜಾಗದಲ್ಲಿ ಕೃಷಿ ಹೊಂಡ ನಿರ್ಮಾಣ ಮಾಡಿ ಹೆಚ್ಎನ್ ವ್ಯಾಲಿ ಕಾಲುವೆಯಿಂದ ಸಂಪ್ಗೆ ಪೈಪ್ಲೈನ್ ಮಾಡಿಕೊಂಡು ದುರ್ಬಳಕೆ ಮಾಡಿಕೊಳ್ಳಲಾಗುತ್ತಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ಭಾಗದ ಕೆರೆಗಳಿಗೆ ಹರಿದು ಬರುವ ಹೆಚ್ಎನ್ ವ್ಯಾಲಿ ನೀರನ್ನು ಕೆಲ ರೈತರು ತಮ್ಮ ಸಣ್ಣ ಪುಟ್ಟ ಬೆಳೆಗಳನ್ನು ಉಳಿಸಿಕೊಳ್ಳಲು ಬಳಸಿದಾಗ ಅವರ ವಿರುದ್ಧ ಪ್ರಕರಣ ದಾಖಲಿಸಿ ಪಂಪ್ಸೆಟ್ಗಳನ್ನು ವಶಪಡಿಸಿಕೊಳ್ಳಲಾಗಿತ್ತು. ಆದರೆ ಇದೀಗ ಉದ್ಯಮಿಯೊಬ್ಬರು ಬಹಿರಂಗವಾಗಿಯೇ ಭಾರೀ ಪ್ರಮಾಣದಲ್ಲಿ ನೀರನ್ನು ಸಂಗ್ರಹಿಸಿ ಕೃಷಿಗೆ ಬಳಸಿಕೊಳ್ತಿರೋದು ಕಂಡುಬಂದಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ದಿಬ್ಬೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬದನಗಾನಹಳ್ಳಿ ಸಮೀಪ ಉದ್ಯಮಿ ವೆಂಕಟೇಶ್ ರಾವ್ ಅವರು ಸುಮಾರು 50 ಅಡಿ ಉದ್ದ, 50 ಅಡಿ ಅಗಲ ಹಾಗೂ 15 ಅಡಿ ಆಳದ ಬೃಹತ್ ಸಂಪ್ ನಿರ್ಮಿಸಿ ಹೆಚ್ಎನ್ ವ್ಯಾಲಿ ನೀರನ್ನು ಸಂಗ್ರಹಿಸಿ ಅಲ್ಲಿಂದ ಬೇರೆಡೆಗೆ ವರ್ಗಾಯಿಸಿ ಸುಮಾರು 150ಕ್ಕೂ ಹೆಚ್ಚು ಎಕರೆ ಪ್ರದೇಶದಲ್ಲಿ ಕೃಷಿ ಮಾಡುತ್ತಿದ್ದಾರೆ ಅಂತ ರೈತ ಸಂಘಟನೆಗಳ ಮುಖಂಡರು ಆರೋಪಿಸಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿದ ರೈತ ಸಂಘಟನೆಗಳ ಮುಖಂಡರು ಈ ಅಕ್ರಮದ ವಿರುದ್ಧ ಕೂಡಲೇ ಕಾನೂನು ಕ್ರಮ ಕೈಗೊಳ್ಳಬೇಕು, ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸದಿದ್ರೆ ಉಗ್ರ ಹೋರಾಟ ನಡೆಸೋದಾಗಿ ಎಚ್ಚರಿಕೆ ನೀಡಿದ್ದಾರೆ. ಸಾಮಾಜಿಕ ಪರಿವರ್ತನಾ ಸಂಘಟನೆಯ ಜಿಲ್ಲಾ ಕಾರ್ಯದರ್ಶಿ. ಏನಿವತ್ತು ನಮ್ಮ ರೈತ ಸಂಘದ ಅಧ್ಯಕ್ಷರು ರವಿಪ್ರಕಾಶ್ ಅವರು ನಮಗೆ ಒಂದು ಮಾಹಿತಿ ಕೊಟ್ಟಂತ ಹಿನ್ನೆಲೆಯಲ್ಲಿ ಈ ಒಂದು ಜಾಗಕ್ಕೆ ನಾವು ಬಂದಿದ್ದೀವಿ. ಇಲ್ಲಿ ಬಂದು ನೋಡಿದ ತಕ್ಷಣ ನಮಗೂ ಅನ್ನಿಸ್ತು, ಒಬ್ಬ ವೆಂಕಟೇಶ್ ರಾವ್ ಅಂತಕ್ಕಂತಹ ಒಬ್ಬ ಉದ್ಯಮಿ ಏನಿವತ್ತು ಸರ್ಕಾರದಿಂದ ಬರ್ತಕ್ಕಂತಹ ಸರ್ಕಾರದ ಅನುದಾನದಲ್ಲಿ ಸಣ್ಣ ನೀರಾವರಿ ಇಲಾಖೆಯ ಕಡೆಯಿಂದ ಏನೇನು ಎಡವಟ್ಟುಗಳು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತು ನಮ್ಗೆ ಇಲ್ಲಿ ಬಂದ ಮೇಲೆ ಮಾಹಿತಿ ಗೊತ್ತಾಗಿದೆ. ಸೊ ಏನಪ್ಪಾ ಅಂತಂದ್ರೆ ಈ ಹೆಚ್ಎನ್ ವ್ಯಾಲಿ ಬರ್ತಕ್ಕಂತಹ ನೀರನ್ನ ಕೆರೆಗಳಿಗೆ ಬಿಡಬೇಕು ಅನ್ನೋಂತ ಒಂದು ಕಾನೂನಿದೆ. ಆದ್ರೆ ಇವತ್ತು ಈ ಉದ್ಯಮಿಗಳು ಏನ್ ಮಾಡ್ತಿದ್ದಾರೆ ಅಂದ್ರೆ, ನೋಡಿ ನೀವು ನೋಡ್ತಾ ಇರ್ಬೋದು, ನನ್ನ ಹಿಂದ್ಗಡೆ ಇರ್ತಕ್ಕಂಥ ಒಂದು ಸೊಂಪು ಅನ್ನೋದು ಈ ತರ ದೊಡ್ಡದಾಗ ಒಂದು ಸೊಂಪು ತರ ಕಟ್ಬಿಟ್ಟು, ಸೊ ಈ ಸೊಂಪಿಗೆ ನೀರು ಬಿಟ್ಟು ಇಲ್ಲಿಂದ 2 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಅವರ ಒಂದು ಖಾಸಗಿ ಆಸ್ತಿಗೆ ಅಲ್ಲಿರ್ತಕ್ಕಂಥ ಜಾಗಕ್ಕೆ ಒಂದು 4 ಎಕರೆಯಲ್ಲಿ ಒಂದು ಸೊಂಪನ್ನ ಕಟ್ಕೊಂಡು ಈ ನೀರನ್ನ ಅಲ್ಲಿಗೆ ಡಂಪ್ ಮಾಡ್ಕೊಂಡು ಅವರು ಅಲ್ಲಿ ಉದ್ಯಮ ಮಾಡ್ಲಿಕ್ಕೆ ಒಂದು ಬೆಳೆ ಇಡ್ಲಿಕ್ಕೆ ಈ ನೀರನ್ನ ಬಳಕೆ ಮಾಡ್ತಾ ಇರೋದು ಅನ್ನೋಂಥದ್ದು ಒಂದು ಮಾಹಿತಿ ನಮಗ್ ಬಂದಿದೆ. ಹಾಗಾಗಿ ನಾವು ಕೂಡ ಇಲ್ಲಿ ಬಂದು ನೋಡಿದಂತ ಸಂದರ್ಭದಲ್ಲಿ ನಿಜಾನೇ ಅನ್ನಿಸ್ತು. ಯಾಕೆ ಅಂತಂದ್ರೆ ಇವತ್ತು ರೈತರಿಗೆ ಇವತ್ತು ಕೆರೆ ನೀರು ಬಿಡ್ರಿ ಅಂತಂದ್ರೆ ಬಿಡಲ್ಲ, ಅಂತರ್ಜಲ ಬತ್ತಿ ಹೋಗಿದೆ, ಅಲ್ಲಿ ನೀರು ಹಿಂಗಿ ಬೋರ್ವೆಲ್ಗಳಿಗೆ ನೀರು ಬರ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಒಂದು ನೀರನ್ನ ಬಳಸಬೇಕು ಅಂತೇಳಿ ಎಲ್ಲಾ ತಾಲೂಕುಗಳಲ್ಲೂ ಕೂಡ ಎಲ್ಲಾ ಕೆರೆಗಳಿಗೂ ಕೂಡ ಸೀಲನ್ನ ಹೊಡೆದಿದ್ದಾರೆ. ಆ ಕೆರೆ ಕೆಳಗೆ ನಾವು ರೈತರು ಯಾರು ಕೂಡ ಬೆಳೆ ಬೆಳೆಯಂಗಿಲ್ಲ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಆ ರೈತರಿಗೆ ನೀರ್ ಬಿಡೋದಕ್ಕೆ ಬೇಡ ಅನ್ನೋಂತಹ ಸರ್ಕಾರ ಇವತ್ತು ಈ ಒಂದು ಅಧಿಕಾರಿಗಳು ಇವತ್ತು ಯಾವ ರೀತಿ ಇದ್ದಾರೆ ಅಂತಂದ್ರೆ ಖಾಸಗಿ ವ್ಯಕ್ತಿಗಳ ಬಂಡವಾಳಶಾಹಿಗಳ ಪರವಾಗಿ ಇವತ್ತು ಆಡಳಿತ ನಡೆಸ್ತಾ ಇದ್ದಾರೆ ಅನ್ನೋದು ನಮ್ಮ ವಾದ ಸರ್. ಇವತ್ತು ಯಾಕೆ ಅಂತಂದ್ರೆ ಇವತ್ತು ಅದೇ ಸಣ್ಣ ರೈತರು ಯಾರಾದ್ರೂ ಈ ತರ ನೀರ್ ಬಿಟ್ಕೊಂಡಿದ್ರೆ ವಿತಿನ್ ಅವರ್ಗಳೆಲ್ಲ ಬಂದು ಅವ್ರ ಮೋಟರ್ಗಳನ್ನ ಕಿತ್ಕೊಂಡು ಹೋಗ್ತಾರೆ ಇವರು ಪುಣ್ಯಾತ್ಮರು. ಆದ್ರೆ ಇಷ್ಟೊಂದು ದೊಡ್ಡದಾಗಿ ಪ್ರಾಜೆಕ್ಟ್ ತರ ಮಾಡ್ಕೊಂಡು ಈ ನೋಡಿ 2 KEB ಇಲಾಖೆಗಳು ಇದ್ರಲ್ಲಿ ಶಾಮೀಲಾಗಿದೆ ಅನ್ನುವಂತ ಅನುಮಾನ ನಮ್ಗಿದೆ. ನೋಡಿ 2 ಟ್ರಾನ್ಸ್ಫಾರ್ಮರ್ಗಳನ್ನ ಒಂದೇ ಇದಕ್ಕೆ ಕೊಟ್ಟವ್ರೆ, ಒಂದೇ ಸೊಂಪಿಗೆ 2 ಟ್ರಾನ್ಸ್ಫಾರ್ಮರ್ಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಯಾವ ಅಧಿಕಾರದ ಮೇಲೆ ಇವರು ಇಷ್ಟೆಲ್ಲ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ, ಆದ್ರೂ ಕೂಡ ಇವತ್ತು ಜಿಲ್ಲಾಡಳಿತ ಮತ್ತು ತಾಲೂಕು ಅಧಿಕಾರಿಗಳಾಗ್ಬೋದು, ಸಂಬಂಧಪಟ್ಟಂತಹ ಸಣ್ಣ ನೀರಾವರಿ ಇಲಾಖೆಯವರಾಗಿರ್ಬೋದು, ಯಾರು ಕೂಡ ಇದು ಗಮನಕ್ಕೆ ತರದಿರ ಮಾಡಿದ್ದಾರೆ ಅಂತ ಮಾತ್ರ ನಾವು ಒಪ್ಪೋದಿಲ್ಲ. ಯಾಕೆ ಅಂತಂದ್ರೆ ಇಷ್ಟೆಲ್ಲ ಮಾಡ್ಬೇಕಾದ್ರೆ ಅಧಿಕಾರಿಗಳು ಕಣ್ಣು ಮುಚ್ಚಿ ಕೂತಿರಲ್ಲ, ಅವರ ಗಮನಕ್ಕೆ ಬರ್ದಿರನು ಇರಲ್ಲ. ಇದು ನನ್ನ ನೇರವಾದ. ಯಾಕೆ ಅಂತಂದ್ರೆ ಒಬ್ಬ ಅಧಿಕಾರಿ ರೈತರು ಏನಾದ್ರು ಒಂಚೂರು ಹಾಕೊಂಡ್ರೆ ಮೋಟರ್ ಕಿತ್ಕೊಂಡು ಹೋಗುವಂತ ಅಧಿಕಾರಿಗಳು ಇಷ್ಟು ದೊಡ್ಡದಾಗಿ ಪ್ರಾಜೆಕ್ಟ್ ಮಾಡ್ಕೊಂಡಿರೋ ಅವ್ರನ್ನ ಬಿಟ್ಟಿರ್ತಾರ ಅನ್ನೋಂಥದ್ದು ನನ್ನ ಕ್ವಶನ್. ಆಯ್ತು ಸರ್. ಸರ್ ನಮ್ಮ ಹೆಸರು ಮಧುಲತಾ ಅಂತ. ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಶಿಡ್ಲಘಟ್ಟ ತಾಲೂಕಿಗೆ ಹಾದು ಹೋಗುವಂತ ಹಿರಿಯಣ್ಣನಹಳ್ಳಿ ಗ್ರಾಮದಿಂದ ಹಿರಿಯಣ್ಣನಹಳ್ಳಿ ಕೆರೆಯಿಂದ ಶೆಟ್ಟಳ್ಳಿ ಕೆರೆಗೆ ಹಾದು ಹೋಗುವಂತ ರಾಜಕಾಲುವೆ ಮುಖಾಂತರ ನೀರು ಹೆಚ್ಎನ್ ವ್ಯಾಲಿ ನೀರು ಹರಿತಾ ಇದೆ. 2 ದಿವಸ ಆಗಿದೆ ನೀರು ಬಿಟ್ಟು. ಈಗಾಗಲೇ 6 ತಿಂಗಳಿಂದ ನಿಲ್ಲಿಸಿದ್ರು. 6 ತಿಂಗಳು ಬಿಡ್ತಾರೆ, 1 ತಿಂಗಳು ನಿಲ್ಲಿಸ್ತಾರೆ, ಆಫ್ ಮಾಡ್ತಾರೆ ನಮ್ಮ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು. ಅದೇನು ಅಂತ ನಮಗೆ ಗೊತ್ತಿಲ್ಲ. ಆದ್ರೆ ಇದು 3-4 ವರ್ಷದಿಂದ ನೀರು ಹರಿತಾ ಇದ್ರು ಕೂಡ ಇಲ್ಲಿ ಒಬ್ಬ ಉದ್ಯಮಿ ವೆಂಕಟೇಶ್ ರಾವ್ ಅಂತ 106 ಎಕರೆ ಭೂಮಿಯನ್ನ ಇಲ್ಲಿ ಖರೀದಿ ಮಾಡಿ ವ್ಯವಸಾಯ ಮಾಡ್ತಾ ಇದ್ದಾರೆ. ಅವರು ಈ ಹೆಚ್ಎನ್ ವ್ಯಾಲಿ ನೀರನ್ನ ದುರ್ಬಳಕೆ ಮಾಡಿಕೊಂಡು ಸರ್ಕಾರಕ್ಕೆ ಮೋಸ ಮಾಡಿ ಸರ್ಕಾರ ಗಮನಕ್ಕೂ ತರದಿರ ಇಲ್ಲಿ ರೈತರು ಯಾರಾದ್ರೂ ಅರ್ಧ ಎಕರೆ 1 ಎಕರೆ ನೀರು ಬಿಟ್ಕೊಂಡ್ರೆ ಅವ್ರನ್ನ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳು, ಸಣ್ಣ ನೀರಾವರಿ ಅಧಿಕಾರಿಗಳು ಅದನ್ನ ಹೋಗಿ ಸೀಸ್ ಮಾಡಿ ಅವ್ರ ಮೇಲೆ ಕೇಸ್ ಹಾಕ್ತಾರೆ.
ಆದರೆ ಇವರು 3-4 ವರ್ಷದಿಂದ ಸತತವಾಗಿ ನೀರು 150-200 ಅಡಿ ಹಿಂಗೆ 150-200 ಅಡಿ ಸಂಪ್ ಮಾಡಿ ಇಲ್ಲಿಂದ 4 ಎಕರೆ ಕೋಟಿಗಟ್ಟಲೆ ಖರ್ಚು ಮಾಡಿ ಸಂಪ್ ಮಾಡಿ ಅಲ್ಲಿಗೆ 2 ಕಿಲೋಮೀಟರ್ ನೀರನ್ನ ಡಂಪ್ ಮಾಡಿ ಅಲ್ಲಿ 106 ಎಕರೆ ಭೂಮಿಯನ್ನ ನೀರನ್ನ ಹರಿಸ್ತಾ ಇದ್ದಾರೆ. ಇದು ಸಣ್ಣ ನೀರಾವರಿ ಅಧಿಕಾರಿಗಳು ಗೊತ್ತಿದ್ರು ಕೂಡ ಯಾವುದು ನೋಡ್ದಂಗೆ ಸುಮ್ಮನಿದ್ದಾರೆ. ಹಾಗಾಗಿ ಇವತ್ತು ನಮ್ ಗಮನಕ್ಕೆ ಬಂದಿದೆ. ಇದನ್ನ ಏನ್ ತಾಲೂಕು ಜಿಲ್ಲಾ ಮಟ್ಟದ ಸಣ್ಣ ನೀರಾವರಿ ಅಧಿಕಾರಿಗಳು ಬರಬೇಕು. ಇದೇನು ನಡೀತಾ ಇದೆ ಇಲ್ಲಿ ಈ ನೀರನ್ನ ಕೆರೆಗಳು ತುಂಬೋದಕ್ಕೆ ಮಾತ್ರ ಉಪಯೋಗ ಆಗ್ಬೇಕು. ಯಾಕಂದ್ರೆ ನೀರು 2 ಹಂತದಲ್ಲಿ ಶುದ್ಧೀಕರಣ ಮಾಡ್ತಾ ಇರೋದು ನಾವು ಸರಿ ಇಲ್ಲ ಅಂತ ಈಗಾಗಲೇ ನಾವು ಸರ್ಕಾರ ಗಮನಕ್ಕೆ ತಂದಿದ್ವಿ. 3ನೇ ಹಂತದ ಶುದ್ಧೀಕರಣ ಆಗ್ಬೇಕು ಅಂತ. ಆದ್ರೂ ಕೂಡ ಈ ನೀರನ್ನ ಬಿಡ್ತಾ ಇದ್ದಾರೆ. ಬಿಟ್ಟಿದ್ದನ್ನ ಈ ತರ ಬೇರೆಯವರು ದುರ್ಬಳಕೆ ಮಾಡ್ಕೊಂತಾ ಇರೋದು ಇದು ಕಡಿವಾಣ ಆಗ್ಬೇಕು ಸಣ್ಣ ನೀರಾವರಿ ಅಧಿಕಾರಿಗಳು ಅಂತೇಳಿ ರೈತ ಸಂಘ ಒತ್ತಾಯ ಮಾಡ್ತಾ ಇದೆ. ಇಂತಹ ದೊಡ್ಡ ಮಟ್ಟದ ನೀರಿನ ಅಕ್ರಮ ಬಳಕೆ ಸಂಬಂಧಿತ ಅಧಿಕಾರಿಗಳ ಸಹಕಾರವಿಲ್ಲದೆ ಸಾಧ್ಯ ಇಲ್ಲ. ಆದ್ದರಿಂದ ಈ ಪ್ರಕರಣದ ಬಗ್ಗೆ ಸಮಗ್ರ ತನಿಖೆ ನಡೆಸಿ ಅಧಿಕಾರಿಗಳ ಪಾತ್ರ ಇದ್ರೆ ಅವರ ಮೇಲೂ ಕ್ರಮ ಕೈಗೊಳ್ಳಬೇಕು ಅಂತ ರೈತ ಮುಖಂಡರು ಆಗ್ರಹಿಸಿದ್ದಾರೆ. ಒಟ್ಟಾರೆ ಕೆರೆಗಳನ್ನು ತುಂಬಿಸುವ ಉದ್ದೇಶದಿಂದ HN ವ್ಯಾಲಿ ಕೆರೆಯಿಂದ ನೀರು ಹರಿಸಲು ಕೋಟಿಗಟ್ಟಲೆ ಹಣವನ್ನು ವ್ಯಯ ಮಾಡಿರ್ತಕ್ಕಂಥ ಈ ಯೋಜನೆ ಈಗ ದುರ್ಬಳಕೆ ಆಗ್ತಿರೋದಕ್ಕೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುವಂತಹ ಪರಿಸ್ಥಿತಿಗೆ ಬಂದು ತಲುಪಿದೆ. ಮೋಹನ್ ಕುಮಾರ್, ಸುಮನ್ ಟಿವಿ ಕನ್ನಡ, ಚಿಕ್ಕಬಳ್ಳಾಪುರ.